ಲಾರಿ ಓಡಿಸಿ ಜೀವನ ನಡೆಸುತ್ತಿರುವ ಶೋಭಾ ಗಂಡು ಮಕ್ಕಳ ಸರಿಸಮನಾಗಿ ಲಾರಿ ಚಾಲನೆ. ಹೀಗೆ ಬೃಹತ್ ಗಾತ್ರದ ಲಾರಿ ಓಡಿಸುತ್ತಿರುವವರ ಹೆಸರು ಶೋಭಾ ತೋಟದಂತ. ಹಾವೇರಿ ಜಿಲ್ಲೆಯ ಬ್ಯಾಗೇಡಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದವರು. ಪುರುಷರು ಚಾಲನೆ ಮಾಡುವ ಬೃಹತ್ತಾದ ವಾಹನಗಳನ್ನು ಲೀಲಾಜಾಲವಾಗಿ ಚಾಲನೆ ಮಾಡುವ ಇವರು ಹಾವೇರಿಯಲ್ಲೇ ಫೇಮಸ್ ಚಾಲಕಿ. 4 ಚಕ್ರದ ವಾಹನಗಳಿಂದ ಆರಂಭವಾದ ಶೋಭಾ ಅವರ ಡ್ರೈವಿಂಗ್ ಜರ್ನಿ 20 ಚಕ್ರದ ವಾಹನಗಳನ್ನು ಓಡಿಸುವ ಹಂತಕ್ಕೆ ತಲುಪಿದೆ. ಹೌದು, ಆರಂಭದಿಂದಲೂ ಬಾಲಕಿಯಾಗಬೇಕು ಎಂಬ ಕನಸು ಹೊಂದಿದ್ದ ಶೋಭಾ ಅವರು 4 ಚಕ್ರದ ಕಾರ್ ಓಡಿಸುವ ಮೂಲಕ ಚಲನಾ ರಂಗಕ್ಕೆ ಕಾಲಿಟ್ಟರು. ಅಲ್ಲಿಂದ ಆರಂಭವಾದ ಇವರ ಪಯಣ ಇದೀಗ 20 ಚಕ್ರದ ವಾಹನವನ್ನು ಓಡಿಸುವ ಮಟ್ಟಿಗೆ ಬಂದು ನಿಂತಿದೆ. ಸಾರಿಗೆ ಇಲಾಖೆಯಲ್ಲಿ ತರಬೇತಿ ಪಡೆದ ಶೋಭಾ ಅವರು ಇದೀಗ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಂಪನಿಯಲ್ಲಿ ಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟಕ್ಕೂ ಅವರ ಜೀವನ ಶೈಲಿ ಏನು ಎಂಬುದನ್ನ ನೀವೇ ಕೇಳಿ. ನನ್ನ ಹೆಸರು ಶೋಭಾ ಅಂತ, ಅಪ್ಪರ ಹೆಸರು ಬರ್ಮಪ್ಪ ಅಂತ. ಈಗ ಡ್ರೈವಿಂಗ್ ಮಾಡಿ ನಾವು 4ನೇ ವರ್ಷ ಬಂತು. ಹಿಂಗೆ ನಾನು ಒಂದು ಸಣ್ಣಕ್ಕಿಂತ ನಾ ಕಲಿಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಇವಾಗ ನಂದು ಆಸೆ ಇದ್ದದ್ದು ಪೂರೈಸ್ಕೊಂಡಿದ್ದೆ. ಅದು ನಾನು ಇವತ್ತಿನ ಟೈಮ್ನಾಗ ನಂದು ಡ್ರೈವಿಂಗ್ ನೋಡಿ ಎಲ್ಲರೂ ಈ ಹುಡುಗಿ ಗಾಡಿ ಹೊಡ್ಯಾಕ್ತಾಳೆ ಎಷ್ಟು ಹಿಂಗೆ ಅಂತಂದು ಎಲ್ಲ ಹೆಮ್ಮೆ ಹೋಗೋರ್ನಾರು ದಾರನಾರು ಎಲ್ಲರೂ ಅಂತಾರೆ ಖುಷಿ ಆಕತಿ ಅಂತಂತಂದು ಎಲ್ಲರೂ ನಾನು ಸೆಲ್ಫಿ ತೆಗೋದು ವಿಡಿಯೋ ಮಾಡ್ಕೊಳೋದು ಎಲ್ಲದು ಹಿಂಗೆ ಮಾಡಿದರು. ಇವತ್ತೇ ಖುಷಿ ಆಕೈತಿ ಅಂತಂದು ಇದಕ್ಕೆ ಫೀಲ್ಡ್ ಬರ್ಬೇಕಂತ ಯಾಕಂದ್ರೆ ನಮ್ಮ ಬಡತನದಾಗ ನಮ್ಮ ಮಗಳ ಮನೆ ಒಳಗೆ ಬಂದನ್ರಿ. ಅಪ್ಪರ್ದು ಕಾಲು ಆಕ್ಸಿಡೆಂಟ್ ಆಗೈತಿ. ಅಪ್ಪರ್ನು ನೋಡ್ಕೊಳೋರು ಯಾರು ಇದ್ದಿದ್ದಿಲ್ಲ. ಹಿಂಗಾಗಿ ನಂದು ಪರಿಸ್ಥಿತಿ ನಮ್ಮ ಮನೆ ಭಾಳ ಕೆಟ್ಟೈತಿ. ಅದ್ರ ಸಂಬಂಧ ನಾವು ಇವತ್ತಿನ ಟೈಮ್ನಾಗ ಈಗ ಟ್ರಾನ್ಸ್ಪೋರ್ಟ್ ಒಳಗೆ ಹೊರಗಡೆ ಒಂದು ಕೆಲಸ ಮಾಡ್ಕೊಂಡು ಡ್ರೈವಿಂಗ್ ಒಳಗೆ ಬಂದನ್ರಿ. ಜೀವನ ಮಾಡಾಕ್ತೀನಿ. ಮದುವೆ ಆಗಿಲ್ರಿ. 3 ಮಂದಿ ಹೆಣ್ಮಕ್ಳು, ಒಬ್ಬನ ಅಣ್ಣ. ಅವ್ರ ಗಂಡು ಮನೆಗಳು ಎಲ್ಲರೂ ಅದಾರ. ಅಣ್ಣ ಅವ್ರ ಮನೆ ಒಳಗೆ ಅದಾರ. ಈಗ ನಾನು ನಮ್ಮಪ್ಪ ಅಷ್ಟೇ ಅದಾವೆ ನೋಡ್ಕೊಂತ ನಾ ಇಲ್ಲಿವರೆಗೆ ಬಂದೇನ್ರಿ. ಕಾಲು ಆಕ್ಸಿಡೆಂಟಾಗಿ KSRTC ಬಸ್ ಹೊಡೆದು ಇದು ಮಾಡ್ಯಾರ. ಇನ್ನೂವರೆಗೆ ವಾಲಿ 3 ವರ್ಷ ಆಗಕ್ಕೆ ಬಂತು. ಇನ್ನೂ ಏನು ಇದನ್ನ ಆಗಿಲ್ಲ ರೀ ಸರ್, ಕ್ಲಿಯರ್ ಏನಾಗಿಲ್ಲ. ಹಿಂಗಾಗೈತ್ರಿ ಸರ್. ಇವಾಗ ಹೆಮ್ಮೆ ಅನಿಸ್ತೈತಿ, ಖುಷಿ ಆಗ್ತು. ಎಲ್ಲರೂ ನಾನು ಡ್ರೈವಿಂಗ್ ನೋಡಿ ಎಲ್ಲರೂ ಈ ಹುಡುಗಿ ಗಾಡಿ ಹೊಡ್ಯಾಕ್ತಾಳೆ ಇಲ್ಲೇ ಎಷ್ಟು ಅಂತಂದು ಎಲ್ಲರೂ ಈ ಖುಷಿ ಪಡ್ಕೊಂಡ್ರು. ನಿಮ್ಮ ಮುಂದೆ ಏನಿಲ್ಲವ ಅಂತಂದು ಖುಷಿ ಅನ್ನಿಸ್ತೈತಿ. ನಮ್ಮ ತಂದೆಯೂ ಭಾಳ ಖುಷಿ ಮಾಡಿದ್ರು. ತಾಯಿ ಇದ್ದಿದ್ದೆ ಇನ್ನೂ ಖುಷಿ ಪಡ್ತಿದ್ರು. ಅಲ್ಲಿ 29 ವರ್ಷ ಆಯ್ತು ತೀರ್ಕೊಂಡೆ ಅಂತ. ನಮ್ಮ ತಾಯಿ ಇದ್ದಿದ್ದೆ ಇನ್ನೂ ಭಾಳ ನನ್ನ ಮಗಳು ಇಂಥ ಸಾಧನೆ ಮಾಡ್ಯಾಳ ಅಂತಂದು ಖುಷಿ ಅನಿಸ್ತತ್ತು ನಮ್ಗೆ. ಇವತ್ತಿನ ಟೈಮ್ನಾಗ ನಮ್ಮ ಮಮ್ಮಿ 6 ವೀಲರ್ 10 ವೀಲರ್ 12 ಚಕ್ರ ಚೋಲ ಚಕ್ರ
ಲೈಸೆನ್ಸ್ ಅವಿ ಬ್ಯಾಚ್ KSRTC ಒಳಗೆ ಟ್ರೈನಿಂಗ್ ತೊಗೊಂಡು ಅಲ್ಲೇ ಲೈಸೆನ್ಸ್ ಮಾಡ್ಕೊಂಡು ಈಗ ಒಂದು ಸಂಸ್ಥೆ ಒಳಗೆ ಮಾಡ್ಕೊಂಡು ಹೊಂಟೀನಿ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ದ್ವಿಚಕ್ರ ವಾಹನ ಚಲಾನೆಯಲ್ಲಿ ಕಾಣಿಸಿಕೊಂಡ್ರೆ ನಗರಕ್ಕೆ ಬಂದ್ರೆ ಕೆಲ ಮಹಿಳೆಯರು ಕಾರು ಓಡಿಸುವುದನ್ನು ಕಾಣಬಹುದು. ಆದ್ರೆ ಶೋಭಾ ಅವರು ಭಾರಿ ಗಾತ್ರದ ವಾಹನವನ್ನು ಯಾವುದೇ ಅಳುಕಿಲ್ಲದೆ ಪುರುಷರಿಗೆ ಕಡಿಮೆ ಇಲ್ಲ ಎನ್ನುವಂತೆ ಚಾಲನೆ ಮಾಡ್ತಾರೆ. ಪುರುಷರಂತೆ ಭಾರಿ ಗಾತ್ರದ ವಾಹನ ಏರುವ ಶೋಭಾ ಸ್ಟೇರಿಂಗ್ ಮುಂದೆ ಕುಳಿತರೆ ಮುಗೀತು. ವಾಹನ ತಲುಪಬೇಕಾಗುವ ಜಾಗಕ್ಕೆ ತಲುಪಿಸಿ ಅದರಲ್ಲಿ ಇರುವ ಸಾಮಗ್ರಿಗಳನ್ನು ಇಳಿಸಿ ನಂತರ ತಮ್ಮ ಜಾಗಕ್ಕೆ ಮರಳುತ್ತಾರೆ. ಇದು ಛಲಗಾರ್ತಿ ಶೋಭಾ ಅವರ ಜೀವನ. ಹುಬ್ಬಳ್ಳಿ